ಶಿವನ ಅನೇಕ ದೇವಾಲಯಗಳು ಸಮುಚ್ಚ ಆಗೋದ್ರಿಂದ ಈ ಸ್ಥಳಕ್ಕೆ ಒಂದು ಹೆಸರು ಐತಿ. ವರ್ಷಗಳಿಂದ ಬರ್ತಾನೆ ಇದೆ ಅದು ಶಿಲಾಸ್ತಂಭವಿತ್ತು. ಆದ್ರೆ ಅದು ನಿಮ್ಗೆ ಇಲ್ಲಿ ನೋಡಕ ಸಿಗಂಗಿಲ್ಲ. ಯಾಕಂತಂದ್ರ ಅದು ಒಂದೇ ಮಾದರಿಯಾದ ಶಿಲ್ಪಕಲೆಯಲ್ಲಿ ನಿರ್ಮಾಣ ಮಾಡಿದಾರ. ಶರಣ್ರಿ ಎಲ್ಲರೂ ಹೇಗಿದ್ರೆ ನಾ ಅಂತೂ ಮಸ್ತಿ, ನೀವು ಮಸ್ತಿ ಅನ್ಕೊಂತಾನೆ. ಇವತ್ತು ಸ್ಟಾರ್ಟ್ ಮಾಡ್ಬರ್ರಿ. ಇವತ್ತು ಎಲ್ಲಿ ಹೊಂಟಿನಿ ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಇವತ್ತ ನಮ್ಮ ಕೇಳಾರ ಎಲ್ಲರೂ ಸೇರಿ ಹೊಂಟಿವಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತೆಲ್ಲಿ ಬಂದಿನಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಒಂದು ಸಣ್ಣ ಗ್ರಾಮ ಐತಿ. ಅದು ಯಾವ್ದು ಅಂತಂದ್ರೆ ಮಾಕುಟೇಶ್ವರ ಅಂತ ಒಂದು ಐತಿಹಾಸಿಕ ಸ್ಥಳ ಐತಿ. ಅದರದ್ದು ಒಂದು ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿರುವ ಬೆಟ್ಟಗಳ ಮತ್ತು ಹಸಿರಿನ ರಾಶಿಗಳ ನಡುವೆ ಈ ದೇವಾಲಯ ಹೆಂಗ್ ಕಾಣುತ್ತ ಕಣ್ಣಿಗೆ ಭಾಳ ಮನೋಹರವಾಗಿ ಈ ದೇವಾಲಯ ನಮ್ಗೆ ಕಾಣುತ್ತ. ಇಲ್ಲಿರುವ ವಿಶೇಷವಾದ ಕಲಾಶಿಲ್ಪಗಳು ಮತ್ತು ಸುಂದರವಾದ ದೇವಾಲಯಗಳು ಆಸ್ತಿಕರಿಗೆ ಇಲ್ಲಿ ಇದು ಭಕ್ತಿ ಭಾವವನ್ನು ಮೂಡಿಸಿದರೆ, ನಾಸ್ತಿಕರಿಗೆ ಇಲ್ಲಿರುವ ಕಲಾ ಶ್ರೀಮಂತಿಗೆ ಅವ್ರನ್ನ ಕೈ ಬೀಸಿ ಕರೆಯುತ್ತೆ. ಅತಿ ಅಮೂಲ್ಯವಾದ ಮತ್ತು ಅತಿ ವಿರಳವಾದ ಗಿಡಮೂಲಿಕೆಗಳು ಈ ದೇವಾಲಯ ಸುತ್ತಲಿರುವ ಬೆಟ್ಟ ಮತ್ತು ಗುಡ್ಡಗಳಲ್ಲಿ ನೀವು ಆ ಗಿಡಮೂಲಿಕೆಗಳನ್ನ ಕಾಣಬಹುದು. ಶಿವಭಕ್ತರಿಗೆ ಇದೊಂದು ಇಂದಿಗೂ ಒಂದು ಪುಣ್ಯ ಕ್ಷೇತ್ರವಾಗೈತಿ. ಇದನ್ನ ಅವ್ರು ಏನ್ ಕರೀತಾರ ಅಂದ್ರೆ ದಕ್ಷಿಣ ಕಾಶಿ ಅಂತ. ಇದು ಈ ಕಡೆ ಈ ಭಾಗಕ್ಕೆ ಒಂದು ಪುಣ್ಯಕ್ಷೇತ್ರ ಆಗೈತಿ. ಈ ಸ್ಥಳದಲ್ಲಿ ಶಿವನ ಅನೇಕ ದೇವಾಲಯಗಳು ಸಮುಚ್ಚ ಆಗೋದ್ರಿಂದ ಈ ಸ್ಥಳಕ್ಕೆ ಒಂದು ಹೆಸರು ಐತಿ. ಅದೇನಂತಂದ್ರೆ ಮಹಾಕೂಟ ಅಂತ ಈ ಸ್ಥಳಕ್ಕೆ ಒಂದು ಹೆಸರು ಬಂದೈತಿ. ಕ್ರಿಸ್ತಶಕ 602ರಾಗ ಚಾಲುಕ್ಯರ ರಾಜನಾಥ ಮಂಗಳೇಶನು ತನ್ನ ಯುದ್ಧ ವಿಜಯಗಳ ನೆನಪಿಗಾಗಿ ಇಲ್ಲಿ ಅನೇಕ ಶಿವ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನ. ಮಾಕುಟೇಶ್ವರ ದೇವಾಲಯದ ಮುಂದೆ ಒಂದು ಮಂಗಳೇಶನಿಗೆ ಸಂಬಂಧಪಟ್ಟ ಒಂದು ಶಿಲಾಸ್ತಂಭವಿತ್ತು. ಆದ್ರೆ ಅದು ನಿಮ್ಗೆ ಇಲ್ಲಿ ನೋಡಕ ಸಿಗಂಗಿಲ್ಲ. ಯಾಕಂತಂದ್ರೆ ಅದು ಬಿಜಾಪುರದ ಗೋಲ್ ಗುಂಬಜ್ ಮುಂದೆ ಒಂದೇನು ಮ್ಯೂಸಿಯಂ ಐತಲ್ಲ, ಆ ಮ್ಯೂಸಿಯಂ ಒಳಗೆ ಈ ಶಿಲಾಸ್ತಂಭವನ್ನ ಶೇಖರಣೆ ಮಾಡಿ ಇಟ್ಟಿದಾರ. ಮಂಗಳೇಶನು ಕಳ್ಚೂರಿ ಮತ್ತು ಮುಂತಾದವುಗಳನ್ನು ಗೆದ್ದು ಯುದ್ಧದಲ್ಲಿ ಸಂಗ್ರಹವಾದಂಥ ಐಶ್ವರ್ಯವನ್ನೆಲ್ಲ ಚಕ್ರವರ್ತಿಯಾದಂಥ ತನ್ನ ಅಣ್ಣ ಶಕವರ್ಷನಿಗೆ 524ರಲ್ಲಿ ಸಮರ್ಪಿಸಿದನೆಂದು ಈ ಶಾಸನದಾಗ ಉಲ್ಲೇಖ ಐತಿ. ಆದ್ದರಿಂದ ನಮ್ಗೆ ಈ ದೇವಾಲಯ ಎಷ್ಟನೇ ಶತಮಾನದ ಅಂತ ಗೊತ್ತಾಗುತ್ತಂದ್ರೆ 6ನೇ ಶತಮಾನದಂತ ತಿಳಿದು ಬರುತ್ತೆ. ಬಾದಾಮಿ ಚಾಲುಕ್ಯರ ಆಡಳಿತದ ಆದಿ ಭಾಗದಾಗ ಅವ್ರು ಏನು ನಿರ್ಮಾಣ ಮಾಡ್ತಾರ ದೇವಾಲಯಗಳನ್ನ, ಆ ದೇವಾಲಯಗಳು ಈ ದೇವಾಲಯಗಳಲ್ಲಿ ಅವಶೇಷಗಳು ನಿಮ್ಗೆ ನೋಡಕ ಸಿಗ್ತಾವೆ. ಈ ಶಾಸನ ಅಲ್ಲದೆ ಮಾಕುಟೇಶ್ವರ ದೇವಾಲಯದ ಕಂಬದ ಮೇಲೆ ವಿಜಯಾದಿತ್ಯನ ಪ್ರಾಣವಲ್ಲಭೆ ಆದಂಥ ಅಂದ್ರೆ ಅವನ ಪತ್ನಿಯಾದಂಥ ವೀಣಾಪೇಟೆಯು ಶಾಸನ ಐತಿ. ಆ ಶಾಸನದಾಗ ಇವಳು ದೇವರಿಗೆ ಚಿನ್ನದ ಪೀಠ ಮತ್ತು ಬೆಳ್ಳಿ ಕೊಡೆಯನ್ನು ಮಾಡಿಸಳಂತ ಐತಿ. ಮತ್ತು ಮಂಗಳೂರಿನ 8 ಕ್ಷೇತ್ರಗಳ ಭೂಮಿಯನ್ನು ದಾನ ಮಾಡಿದಳೆಂದು ಆ ಶಾಸನದಾಗ ನಮ್ಗೆ ತಿಳಿದು ಬರುತ್ತೆ. ಮಾಕುಟೇಶ್ವರ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯವು ಒಂದೇ ಮಾದರಿಯಾದ ಶಿಲ್ಪಕಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯ ಸುತ್ತ ಅಗತೇಶ್ವರ ಮತ್ತು ವೀರಭದ್ರೇಶ್ವರ ಅಂತ ಮುಂತಾದ ಚಿಕ್ಕ ಚಿಕ್ಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮಾಕುಟೇಶ್ವರ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ ನಡಬರ್ಕ ಒಂದು ಪುಷ್ಕರಣಿ ಅಂದ್ರೆ ಒಂದು ಹೊಂಡ ಐತಿ. ಆ ಹೊಂಡದ ವಿಶೇಷ ಏನಂತಂದ್ರ ಆ ಹೊಂಡಕ್ಕೆ ಯಾವುದೇ ತರವಾದ ಹೊರಗಿಂದ ನೀರು ಅದಕ್ಕೆ ಬಿಡಂಗಿಲ್ಲ. ಆ ಹೊಂಡದಾಗಿಂದನ ಅಂತರ್ಜಲ ಐತಿ. ಆ ಅಂತರ್ಜಲ ಎಷ್ಟೋ ವರ್ಷಗಳಿಂದ ಬರ್ತಾನೆ ಇದೆ. ಇನ್ನು ಅದು ನೀರಿನ ಮಟ್ಟ ಇನ್ನ ಕಡಿಮೆನೇ ಆಗಿಲ್ಲ. ಇಲ್ಲಿ ಒಳಗ ಶಿವಲಿಂಗ ಐತ್ರಿ, ತೋರಿಸ್ತೀವಿ ನೋಡಿ. ಈಗ ಅದು ನೋಡ್ಬೋದು. ಇಲ್ಲಿ ಇಷ್ಟ ಐತೆ ನೋಡ್ರಿ, ಒಳ ಜಾಗ ಇದೆ. ಕಾಣತ್ ನೋಡ್ರಿ, ಇಷ್ಟು ಒಳಗೈತಿ. ಇಲ್ಲಿ ನೋಡ್ಬೋದು. ರಘುಪತಿ ಅವರು ಒಂದು ಮುಖ್ಯ ದೇವಾಲಯದ ಶಾಸನ ಒಂದ್ರಾಗ ಅನ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರದಲ್ಲಿ ತೊಳೆಯಲ್ಪಡ್ತಾ. ಆದ್ರೆ ಪುಣ್ಯಕ್ಷೇತ್ರದಲ್ಲಿ ಪಾಪ ಮಾಡಿದರೆ ಅದು ವಜ್ರಲೇಪದಂತೆ ಎಂದು
ಅಪವಿತ್ರ ಮಾಡುವ ಭಕ್ತರಿಗೆ ಶಾಸನವೊಂದರ ಎಚ್ಚರಿಕೆಯನ್ನು ಬರೆಸಲಾಗೈತಿ. ಬಿಳಿ ಬಣ್ಣದಲ್ಲಿ ಇರುವ ಮಾಕುಳೇಶ್ವರ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯವು ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದಾರ. ನನ್ನ ಹಿಂಭಾಗದಲ್ಲಿ ಏನು ಒಂದು ದೇವಾಲಯ ಕಾಣುತ್ತಲ್ಲ, ಅದು ಸಂಗಮೇಶ್ವರ ದೇವಾಲಯ, ಅದನ್ನ ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಿದಾರ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅನ್ಕೊಂತೀನಿ. ಹೆಂಗೆ ಹೋದ ವಿಡಿಯೋಗೆ ಸಪೋರ್ಟ್ ಮಾಡಿದ್ರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಇನ್ನು ನಿಮ್ಮ ಫ್ಯಾಮಿಲಿ ಒಳಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಶೇರ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.